ಪ್ರಧಾನಿ ಮೋದಿ ವಿರುದ್ಧ ಎಐಸಿಸಿ ಅಧ್ಯಕ್ಷ ಖರ್ಗೆ ಕೆಂಡವಾಗಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ವಜಾಗೊಳಿಸಿ ಸಂಸತ್ಗೆ ಬನ್ನಿ ಅಂತ ಪಟ್ಟು ಹಿಡಿದಿದ್ದಾರೆ. ಸಂಸತ್ತಿನ ಹೊರಗೆ ಮನ್ ಕಿ ಬಾತ್ ಮಾಡುವುದಲ್ಲ ಅಂತ ಕೂಡ ಇಲ್ಲಿ ಕಿಡಿಕಾರ್ತಾ ಇರುವಂತದ್ದು. ಧರ್ಮೇಂದ್ರ ಪ್ರಧಾನ್ ವಜಾಗೊಳಿಸಿ ಸಂಸತ್ಗೆ ಬನ್ನಿ ಚರ್ಚೆ ಮಾಡೋಕೆ, ಸಂಸತ್ತಿನ ಹೊರಗೆ ಮನ್ ಕಿ ಬಾತ್ ಮಾಡುವುದಲ್ಲ ಅಂತ ಕೂಡ ಕಿಡಿಕಾರ್ತಾ ಇದ್ದಾರೆ. ಬದಲಿಗೆ ಸಂಸತ್ತಿನ ಸದನದಲ್ಲೇ ಹೇಳಿಕೆ ನೀಡಬೇಕು ಅಂತ ಕೂಡ ಇಲ್ಲಿ ಹೇಳಿರುವಂತದ್ದು. ವಿಡಿಯೋ ರೆಕಾರ್ಡ್ ಮಾಡಿ ಭಾಷಣ ಮಾಡೋದಲ್ಲ ಅಂತ ಕಿಡಿಕಾರಿದ್ದಾರೆ. ಪ್ರಧಾನಿ ಮೋದಿ ವಿಡಿಯೋ ಸಂದೇಶಕ್ಕೆ ಇಲ್ಲಿ ಖರ್ಗೆ ತಿರುಗೇಟು ನೀಡಿರುವಂತದ್ದು. ಪ್ರಧಾನಿ ಮೋದಿ ವಿರುದ್ಧ ಎಐಸಿಸಿ ಅಧ್ಯಕ್ಷ ಖರ್ಗೆ ಕೆಂಡವಾಗಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ಅವರನ್ನು ವಜಾಗೊಳಿಸಿ ನಂತರ ಸಂಸತ್ಗೆ ಬನ್ನಿ, ಅಲ್ಲಿ ಚರ್ಚೆ ಮಾಡೋಣ ಅಂತ ಕೂಡ ಇಲ್ಲಿ ಸವಾಲು ಹಾಕಿರುವಂತದ್ದು. ಸಂಸತ್ತಿನ ಹೊರಗೆ ಮನ್ ಕಿ ಬಾತ್ ಮಾಡುವುದಲ್ಲ, ಬದಲಿಗೆ ಸಂಸತ್ತಿನ ಸದನದಲ್ಲೇ ಈ ವಿಚಾರ ಚರ್ಚೆ ಆಗಬೇಕು, ಈ ವಿಚಾರದ ಬಗ್ಗೆ ಹೇಳಿಕೆ ನೀಡಬೇಕು ಅಂತ ಕೂಡ ಆಗ್ರಹಿಸಿರುವಂತದ್ದು. ವಿಡಿಯೋ ರೆಕಾರ್ಡ್ ಮಾಡಿ ಭಾಷಣ ಮಾಡಿದ್ರೆ ಆಗೋದಿಲ್ಲ ಅಂತ ಪ್ರಧಾನಿ ಮೋದಿ ವಿರುದ್ಧ ಕೂಡ ಇಲ್ಲಿ ಖರ್ಗೆ ಅವರು ತಿರುಗೇಟು ನೀಡಿರುವಂತದ್ದು. ಈಗಾಗಲೇ ಮುಂಗಾರು ಅಧಿವೇಶನ ಆರಂಭವಾಗಿದೆ. ಅಧಿವೇಶನ ಆರಂಭವಾದ ದಿನದಿಂದಲೂ ಕೂಡ ಈ ನೀಟ್ ಅಕ್ರಮ ವಿಚಾರವಾಗಿ ಏನು ಪ್ರತಿಭಟನೆ ನಡೀತಾ ಇರುವಂತದ್ದು, ವಿಪಕ್ಷಗಳು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತದ್ದು. ಸತತ 4 ದಿನಗಳಿಂದ ಕೂಡ ಕಲಾಪವನ್ನು ಮುಂದೂಡಿಕೆ ಮಾಡಿರುವಂತದ್ದು. ಇದೀಗ ಪ್ರಧಾನಿ ಮೋದಿಯವರ ವಿರುದ್ಧ ಕೂಡ ಇಲ್ಲಿ ಖರ್ಗೆ ಅವರು ಕಿಡಿಕಾರಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ಅವರನ್ನು ಫಸ್ಟ್ ವಜಾಗೊಳಿಸಿ ಆಮೇಲೆ ನೀವು ಸಂಸತ್ತಿಗೆ ಬನ್ನಿ, ಅಲ್ಲಿ ಚರ್ಚೆ ಮಾಡೋಣ ಅಂತ ಸವಾಲು ಎಸೆದಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ.